ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ನಿನ್ನೆ ಎಪಿಸೋಡ್ ನೋಡಿದಾಗ ಮುಖ್ಯವಾಗಿ ಅಶ್ವಿನಿ ಗೌಡರ ಬಗ್ಗೆ ನಿಮ್ಗೆ ಹೇಗನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಮೇಲೆ ಅಶ್ವಿನಿ ಅವರು ವಾಯ್ಸ್ ರಾಜ್ ಮಾಡಿದಾಗ ಸ್ಟ್ಯಾಂಡ್ ತಗೊಂಡಾಗ ಅದು ಅನವಶ್ಯಕವಾಗಿತ್ತ ಅಂದ್ರೆ, ಯಾಕಂದ್ರೆ ಸ್ವಂತ ಮನೆಯಲ್ಲಿ ಮಹಾರಾಣಿ ತರ ಬಿಹೇವ್ ಮಾಡ್ತಾರೆ ಅನಿಸ್ತಾ ಇತ್ತು. ಅಲ್ಲಿ ಟಾಸ್ಕ್ ಅಲ್ದಾನೆ ತುಂಬಾ ಪರ್ಸನಲ್ ಆಗಿ ಹೋಗ್ತಾ ಇದ್ರು. ಯಾಕಂದ್ರೆ ಪ್ರತಿ ಸಲ ಈ ತರ ಬೆಳ್ ತೋರಿಸಿ ಮಾತಾಡ್ತಾ ಇದ್ರು. ಬಟ್ ದಿಸ್ ಇಸ್ ರಾಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಸ್ವಂತ ಮನೆಯಲ್ಲಿ ಸ್ವಂತ ವ್ಯಕ್ತಿಗಳ ಮೇಲೆ ಬಿಹೇವ್ ಮಾಡ್ತಾರೆ. ಹೊರಗಡೆ ಪ್ರೇಕ್ಷಕರು ನೋಡ್ತಾರೆ ನಾ ಬಿಗ್ ಬಾಸ್ ಮನೇಲಿ ಇದೀನಿ ಅನ್ನೋ ಒಂದು ಅವೇನು ತಲೆಯಲ್ಲಿ ಇಲ್ದೇನೆ ಮಾತಾಡ್ತಾ ಇದ್ರ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಅಲ್ಲಿ ನೋಡಿದಾಗ ಆ ಕಡೆ ಎದುರುಗಡೆ ಇರೋ ವ್ಯಕ್ತಿಗೆ ಮಾತಾಡಕ್ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಮತ್ತೆ ಇವರಲ್ಲಿ ತಪ್ಪೇ ಯಾರ್ದು. ಅಲ್ಲಿ ಲೈವ್ ಅಲ್ಲಿ ಆದಾಗ ಎಪಿಸೋಡ್ ನೋಡಿದಾಗ ಗಿಲ್ಲಿ ನಟ ಇದಕ್ಕಿಂತ ಮುಂಚೆ ಏನಾದ್ರು ಮಾಡಿದ್ರ ಒಂದ್ ವೇಳೆ ಕ್ಷಮೆ ಕೇಳ್ಮೇಲೂ ಕೂಡ ಇವ್ರನ್ನ ಗಿಲ್ಲಿ ನಟನ ಬ್ಲೇಮ್ ಮಾಡಕ್ ನೋಡ್ತಾ ಇದ್ರು. ನನ್ನನ್ನ ಹೋಗೇ ಬಾರ ಅಂತ್ಯ ಅಂತ ಕರೀತಾರ ಅಂತೆಲ್ಲ ಮಾತಾಡ್ತಾರೆ. ಮಾತು ತಿರುವುದಾಗಿರ್ಬೋದು, ಮಾತು ತಿರ್ಚೋದಾಗಿರ್ಬೋದು, ಇವರ ಆಟಿಟ್ಯೂಡ್ ಆಗಿರ್ಬೋದು, ನೀಟಾಗಿ ಸ್ವಲ್ಪ ಒಳಗೋಡಿ ಹೋಗಿ ಮಾತಾಡ್ಬೇಕಂದ್ರೆ ಅಹಂಕಾರನ ಅಂತ ಹೇಳ್ಬೋದು. ಆ ಅಹಂಕಾರನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ನಾವು ನಿನ್ನೆ ಎಪಿಸೋಡ್ ನೋಡಿದಾಗ ಅಷ್ಟು ಅವಶ್ಯಕತೆ ಇರ್ಲಿಲ್ಲ ಅನ್ಸ್ತಾ ಇತ್ತು. ಅಲ್ಲಿ ಇನ್ನೂ ತುಂಬಾ ಜನ ಸೆಲೆಬ್ರಿಟಿಗಳಿದ್ದಾರೆ, ತುಂಬಾ ಜನ ಎಲ್ಲ ಇದ್ದಾರೆ. ಆದ್ರೆ ಇವರ ಒಂದು ವ್ಯಕ್ತಿತ್ವ ನೋಡಿದಾಗ ಏನಿಸ್ತೈತೆ ಅಂದ್ರೆ ಸಿಂಪಲ್ ಆಗಿ ಗೊತ್ತಾಗ್ತಾ ಇತ್ತು ಸ್ವಲ್ಪ ಇವರಿಗೆ ಅಹಂಕಾರ ಮೇಲೆ ಮಾತಾಡ್ತಾ ಇದ್ದಾರೆ ಬೇರೆ ವ್ಯಕ್ತಿಗಳ ಮೇಲೆ ಅಂತ. ಅದೇ ರೀತಿಯಾಗಿ ನಮ್ಮ ಮಲ್ಲಮ್ಮಜ್ಜಿ ಕೂಡ ತುಂಬಾ ಟ್ವಿಸ್ಟ್ ಕೊಟ್ರು ನಮ್ಮ ಗಿಲ್ಲಿ ನಟ ಅವರಿಗೆ. ಮಲ್ಲಮ್ಮಜ್ಜಿ ಕೂಡ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅದಾದ್ಮೇಲೆ ಅನರ್ಹರು ಅಂತ ಬಂದಾಗ ಯಾಕೆ ಅವ್ರನ್ನೇ ಸೆಲೆಕ್ಟ್ ಮಾಡಿದ್ರು. ಇಲ್ಲಿ ಗಿಲ್ಲಿ ನಟ ಆಗಿರ್ಬೋದು, ನಮ್ಮ ಕಾವ್ಯ ಆಗಿರ್ಬೋದು, ಆಮೇಲೆ 6 votes ಬಂತು ನಮ್ಮ ಸ್ಪಂದನ್ ಅವರಿಗೆ ಮತ್ತು ಮಾಲು ನಿಂಬಾಲ್ ಅವರಿಗೆ. ಇವರಲ್ಲಿ ಯಾಕೆ ಮಾಡಿದ್ರು? ನಿನ್ನೆ ಎಪಿಸೋಡ್ ನೋಡಿದಾಗ ಯಾರ್ಯಾರ ವ್ಯಕ್ತಿತ್ವ ಏನೇನೆಲ್ಲ ಕಾಣಿಸ್ತಾ ಇತ್ತು. ಕೆಲವರು ಕೂಲ್ ಆಗಿದ್ರು, ಕೆಲವರು ಅಗ್ರೆಸಿವ್ ಆಗಿದ್ರು, ಕೆಲವರನ್ನ ಬ್ಲೇಮ್ ಮಾಡ್ತಾ ಇದ್ರು. ಇಲ್ಲಿ ಮುಖ್ಯವಾಗಿ ಅಭಿಷೇಕ್ ಮತ್ತೆ ನಮ್ಮ ಅಶ್ವಿನಿ ಅವ್ರ ಬಗ್ಗೆ ಮಾತಾಡಬೇಕು. ಏನಕ್ಕಂದ್ರೆ ನಮ್ಮ ಆಲ್ರೆಡಿ ಅಭಿಷೇಕ್ ಅವರು ತುಂಬಾ ಅದೇನು ಚಪ್ಲಿ ಆಗಿದ್ರ, ಕ್ಯೂಟ್ ಆಗಿದ್ರ, ಬೊಬ್ಲಿ ಆಗಿದ್ರ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ರು. ನಮ್ಮ ಅಶ್ವಿನಿ ಅವರಿಗೆ ಒಂದೇ 2ನೇ ದಿನದಲ್ಲೇ ಇಷ್ಟೆಲ್ಲ ಕ್ಲೋಸ್ ಆದ್ರ ಅಂತ ಕೆಲವುಗಳ ಕಮೆಂಟ್ಸ್ ಬರ್ತಾ ಇದೆ. ಟೋಟಲ್ ಆಗಿ ನಿನ್ನೆ ಎಪಿಸೋಡ್ ಇತ್ತು. ಎಪಿಸೋಡ್ ಎಲ್ಲ ಯಾರೆಲ್ಲ ಸರಿ, ಯಾರೆಲ್ಲ ರಾಂಗು, ಯಾರ ಬಿಹೇವಿಯರ್ ಹೇಗಿತ್ತು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ ವಾಟ್ಸ್ಆಪ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿ. ಅದ್ರಲ್ಲಿ ಅಫಿಷಿಯಲ್ ಆಗಿ ಫೋಟೋಸ್, ವಿಡಿಯೋಸ್ ಎಲ್ಲ ಅಪ್ಡೇಟ್ ಗಳೆಲ್ಲ ಸಿಗ್ತವೆ. ಮುಖ್ಯವಾಗಿ ನಿನ್ನೆ ಎಪಿಸೋಡ್ ನೋಡಿದಾಗ ಸ್ಟಾರ್ಟಿಂಗ್ ಅಲ್ಲೇ ಶುರುವಾಗಿದ್ದೆ ಏನು ಅಂದ್ರೆ, ನಮ್ಮ ಜಾಹ್ನವಿ ಅವರು ಮತ್ತೆ ಮಲ್ಲಮ್ಮ ಅವರು ಹೊರಗಡೆ ಕುಂತ್ಕೊಂಡು ಮಾತಾಡ್ತಿರ್ತಾರೆ. ನಮ್ಮ ಸುಧೀರ್ ಅವರು ಕೂಡ ಆ ಟೈಮಲ್ಲಿ ಏನಂದ್ರೆ, ಕಷ್ಟಪಟ್ಟು ಬಂದಿದ್ದೀನಿ, ಎಲ್ಲಾ ಕೆಲಸ ಮಾಡಿದೀನಿ, ಹೊಲ ಕೆಲಸ, ಮನೆ ಕೆಲಸ, ಆಮೇಲೆ ಗದ್ದೆ ಕೆಲಸ, ಆಲ್ಮೋಸ್ಟ್ ಗಾರೆ ಕೆಲಸ, ಏನೆಲ್ಲಾ ಕೆಲಸಗಳಿದೆ ಅವೆಲ್ಲಾನು ಮಾಡಿಬಿಟ್ಟಿದ್ದಾನ ಅಂತ ನಮ್ಮ ಮಲ್ಲಮ್ಮಜ್ಜಿ ಹೇಳ್ತಾ ಇದ್ರು. ಅದನ್ನ ಕೇಳ್ತಾ ಇದ್ರು. ಅದಕ್ಕೆ ನೀವು ಇಷ್ಟೆಲ್ಲ ಫಿಟ್ನೆಸ್ ಆಗಿದ್ರ ಅದಕ್ಕಂತ ತುಂಬಾ ಎಲ್ಲ ಮಾತಾಡ್ತಾ ಇದ್ರು. ಅದಾದ್ಮೇಲೆ ನಮ್ಮ ಮಲ್ಲಮ್ಮಜ್ಜಿ ಸ್ವಲ್ಪ ಎಮೋಷನ್ ಆಗ್ತಾರೆ, ಅಳುತ್ತಾರೆ. ಅದಾದ್ಮೇಲೆ ನಮ್ಮ ಜಾನಿ ಅವರು ಕೂಡ ಸ್ವಲ್ಪ ಎಮೋಷನ್ ಆಗ್ತಾರೆ. ನಾವೇ ನಿಮ್ಮನ್ನು ಬೆಳಗ್ಗೆ ಸುಮ್ನೆ ಎಮೋಷನ್ ಮಾಡ್ಬಿಟ್ಟು ಅಳಸಕ್ಕೆ ಕಾರಣ ಆದ್ವು ಅಂತೆಲ್ಲ ಹೇಳ್ತಾರೆ. ಮುಖ್ಯವಾಗಿ ನಮ್ಮ ಜಾನಿ ಅವರು ಮದುವೆ ಬಗ್ಗೆ ಹೇಳ್ತಾರೆ. ಮದುವೆ ಆದ್ಮೇಲೆ ಯಾಕೆ ಡೈವರ್ಸ್ ಆಯ್ತು, ಯಾಕೆ ಬಿಟ್ಟೆ ಅಂತ ಸ್ವಲ್ಪ ವಿಷಯ ಇದೆ ಅನ್ಸುತ್ತೆ. ನೀವು ಕೇಳಬಹುದು. ಎಪಿಸೋಡ್ ನೋಡಿದಾಗ ಏನಾಗಿತ್ತು ಅಂದ್ರೆ, ಆಲ್ರೆಡಿ ಗಂಡನ ಮೇಲೆ ಬ್ಲೇಮ್ ಮಾಡ್ತಾ ಇದ್ರು. ನಂಗೆ ಬೇರೆ ನನ್ನ ಗಂಡನ್ಗೆ ಬೇರೆ ಸಂಬಂಧ ಇತ್ತು, ಆ ಕಾರಣ ಅವ್ರಿಗೆ ಮಗು ಬೇರೆ ಇತ್ತು, ಆ ಕಾರಣ ಇನ್ನು ಎಷ್ಟು ದಿನಗಳ ಕಾಲ ಇದೇ ರೀತಿ ಇರಕ್ಕಾಗಲ್ಲ ಅಂತೇಳಿ ನಾವು ಡೈವರ್ಸ್ ತಗೊಂಡು ಅದು ಪರ್ಸನಲ್. ಆ ವಿಷಯ ನಮಗೆಲ್ಲ ಬೇಡ. ಎಪಿಸೋಡ್ ಆಗಿದ್ದು ಇದನ್ನ ಹೇಳಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಂತ ನೀವು ಕಮೆಂಟ್ ಮಾಡಿ. ಮುಖ್ಯವಾಗಿ ಏನಂದ್ರೆ, ಇಲ್ಲಿ ಅದಾದ್ಮೇಲೆ ನಮ್ಮ ಮಲ್ಲಮ್ಮಜ್ಜಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಗುರು. ತುಂಬಾ ಆಕ್ಟಿವ್ ಅಂದ್ರೆ ತುಂಬಾ ಆಕ್ಟಿವ್. ಯಾವ ರೀತಿ ಅಂದ್ರೆ, ರನ್ನಿಂಗ್ ರೇಸ್ ಎಲ್ಲ ಮಾಡ್ತಾರೆ, ಡಂಬಲ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಡಂಬಲ್ಸ್ ಎಲ್ಲ ಎತ್ತಾರೆ, ರನ್ನಿಂಗ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಎಲ್ಲರ ಹತ್ರ ಸ್ವಲ್ಪ ಪರವಾಗಿಲ್ಲ ಮಿಂಗಲ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇತ್ತು. ಚೆನ್ನಾಗಿ ಪರವಾಗಿಲ್ಲ. ಹಳ್ಳಿ ಕಡೆಯಿಂದ ಹೋದ್ರು ಸಖತ್ತಾಗಿ ಮಾತಾಡ್ತಾರೆ ಅಂತ ಹೇಳ್ದಲ್ಲ, ಸಖತ್ತಾಗಿ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಮಾತಾಡಕ್ಕೆ ಇನ್ನು ಕಾಲಾವಕಾಶ ಬೇಕನ್ಸುತ್ತೆ ನಮ್ಮ ಮಲ್ಲಮ್ಮಜ್ಜಿಗೆ. ಇನ್ನು ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ಹೈಲೈಟ್ ಪಾಯಿಂಟ್ಸ್ ಮಾತ್ರ ಮಾತಾಡೋಣ. ಎಪಿಸೋಡ್ ಎಲ್ಲ ಬಗ್ಗೆನೂ ಬೇಡ. ಇನ್ನು ಅದಾದ್ಮೇಲೆ ನಮ್ಮ ಧ್ರುವಂತ್ ಅವರು ಅಜ್ಜಿನ ಸುಮ್ನ, ಆಮೇಲೆ ಮಲ್ಲಮ್ಮ ಅವ್ರನ್ನ ಪರವಾಗಿಲ್ಲ ಸಖತ್ತಾಗಿ ಗೈಡ್ ಮಾಡ್ತಾ ಇದ್ರೆ, ಹಂಗಿರ್ಬೇಕು ಹಿಂಗಿರ್ಬೇಕಂತ. ಇನ್ನು ಅದಾದ್ಮೇಲೆ ಇದರಲ್ಲಿ ಮೋಸ್ಟ್ ಆಫ್ ದ ಇದು ಎಪಿಸೋಡ್ ಅಲ್ಲಿ ಏನಂದ್ರೆ, 3 ವಿಷಯಗಳ ಬಗ್ಗೆ. ಒಂದು ಅಶ್ವಿನ್ ಅವರ ಬಗ್ಗೆ, ಆಮೇಲೆ ಅನರ್ಹರ ಬಗ್ಗೆ, ಅದಾದ್ಮೇಲೆ ನಮ್ಮ ಕಾವ್ಯ, ಗಿಲ್ಲಿ ನಟ ಈಸ್ ಎಂಟರ್ಟೈನರ್, ನೋ ಡೌಟ್. ಯಾಕಂದ್ರೆ ಎಪಿಸೋಡ್ ನೋಡಿದಾಗ ಪ್ರತಿ ಫ್ರೇಮ್ ಅಲ್ಲೂ, ಪ್ರತಿ ಸೀನ್ ಅಲ್ಲೂ, ಪ್ರತಿ ವಿಷಯದಲ್ಲೂ ಗಿಲ್ಲಿ ನಟ ಹೆಸರು ಕೇಳಿ ಬರ್ತಾ ಇದೆ. ಅದು ಬೇಕು, ಪಾಸಿಟಿವ್ ಆರ್ ನೆಗೆಟಿವ್. ಇವರೆಲ್ಲ ಹೇಳ್ಬೋದು 3 ವಾರಕ್ಕೆ ಫೈನಲ್ ಇರುತ್ತೆ, ಹೊರಗಡೆ ಹೋಗ್ತೀರಾ, ಅದು ಇರಲ್ಲ ಇದಿರಲ್ಲ ಅಂತ ಏನೇ ಹೇಳಿ ಏನೇ ಮಾಡ್ಕೊಳ್ಳಿ,
ಇಂಥವ್ರಿಗೆ TRPಗೆ ಬೇಕೇ ಬೇಕು, ಅವ್ರ ಹೊರಗಡೆ ಕಳಿಸಲ್ಲ, 100% ಫಿಕ್ಸ್ ಬರ್ದಿಟ್ಕೊಂಡ್ಬಿಡಿ. ಸುಮ್ನೆ ಹೆಸರಿಗೆ ಒಂದೇ ಹೇಳ್ತಾರೆ, ಒಂದ್ ವೇಳೆ ಹೋದ್ರು ಮತ್ತೆ ವೈಲ್ಡ್ ಕಾರ್ಡ್ ತಗೊಂಡ್ ಬರ್ತಾರೆ, ಪ್ರಾಬ್ಲಮ್ಮೇ ಇಲ್ಲ. ಗಿಲ್ಲಿ ನಟ ಎಂಟರ್ಟೈನರ್ ಅಂತ ಹೇಳಿದೆ, ಖಂಡಿತವಾಗ್ಲು ಅಲ್ಲಿ ನಮ್ಮ ಜಂಟಿ ತಂಡಕ್ಕಾಗಿರ್ಬೋದು, ಒಂಟಿ ತಂಡಕ್ಕಾಗಿರ್ಬೋದು, ಯಾರಿಗೇ ಆಗ್ಲಿ ಗಿಲ್ಲಿ ನಟ ಅಂತ ಬಂದಾಗ ಎಂಟರ್ಟೈನ್ ಮಾಡ್ತಾರೆ. ಅವ್ರ ಮಾತಾಗಿರ್ಬೋದು, ನಡೆ ಆಗಿರ್ಬೋದು, ನುಡಿ ಆಗಿರ್ಬೋದು, ಹಂಗಂತ ಅವ್ರೇನು ರೆಸ್ಪೆಕ್ಟಬಲ್ ಕೊಡ್ದಾನೆ ಮಾತಾಡ್ತಾರ? ಇಲ್ಲ, ಡೋಂಟ್. ಬಟ್ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ. ಆದ್ರೂ ಕೂಡ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ರ ಅನ್ಸ್ತಾ ಇದೆ. ಯಾಕಂದ್ರೆ ಈಗ ನಾನು ಒಂದ್ ಹೇಳ್ತೀನಿ, ಇವರು ಜಂಟಿ ಎಲ್ಲ ಆರು ಜಂಟಿ ಇದಾವೆ, 6 ಜೋಡಿ ಇದಾವೆ. ಅವ್ರು ಒಂಟಿ ಏನಾರು ಮಾತೆಲ್ಲ ಕೇಳ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಕಂಟೆಂಟ್ ಏನ್ ಬರುತ್ತೆ, ಟಾಸ್ಕ್ ಏನಿರುತ್ತೆ, ಅವ್ರನ್ನ ಸತಾಯಿಸ್ತಾರೆ ಯಾರು, ಅವ್ರ ಮಾತು ಕೇಳಿದ್ರೆ ಯಾರು, ಇನ್ನು ಸುಮ್ನೆ ಎಪಿಸೋಡ್ ಏನಾಗುತ್ತೆ, ಸಪ್ಪೆ ಹೋಗುತ್ತೆ, ನಡೆದೋಗುತ್ತೆ. ಆದ ಕಾರಣ ಅವ್ರು ಕೊಟ್ಟಿರೋ ಸ್ವಲ್ಪ ಕೌಂಟರ್ ಕೊಡೋದು, ಅವ್ರು ಕೊಡ್ದಿನ ಮಾತು ಕೇಳದೆ ಇರೋದು, ಈ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಸರಿಸಮ ಆಗುತ್ತೆ, ಒಂದು ಎಪಿಸೋಡ್ ಕಂಟಿನ್ಯೂ ಆಗೋಕೆ ಒಂದು ಇದಾಗುತ್ತೆ. ಅಂತ ಟೈಮಲ್ಲಿ ಅಲ್ಲಿರೋ ಜೋಡಿ ಆಗಿರ್ಬೋದು, ಕರಿಬಸಪ್ಪ ಅಮಿತ್ ಪವರ್ ಆಗಿರ್ಬೋದು, ಆದ್ಮೇಲೆ ನಮ್ಮ ಡಾಕ್ ಸತೀಶ್ ಆಗಿರ್ಬೋದು, ಆಮೇಲೆ ನಮ್ಮ ಚಂದ್ರಪ್ರಭಾ ಆಗಿರ್ಬೋದು, ಸ್ಪಂದನ ಮತ್ತು ಮಾಲು ನಿಂಬಲ್ ಕಾಣಿಸ್ಲೇ ಇಲ್ಲ ಗುರು. ಅವ್ರಾಗಿರ್ಬೋದು, ಅಶ್ವಿನಿ ಅಭಿಷೇಕ್ ಆಗಿರ್ಬೋದು, ಮಂಜು ಭಾಷಿಣಿ ಮತ್ತೆ ನಮ್ಮ ರಾಸಿಕಾ ಆಗಿರ್ಬೋದು, ಇವರು ಜೋಡಿಗಳು ಏನಿರ್ತವೆ, ಆ ಜೋಡಿಗಳಾದಾಗ ಅವರು ಯಾರಿಗೂ ಏನು ರಿಯಾಕ್ಟ್ ಮಾಡ್ದಾನೆ, ಯಾರಿಗೂ ನೋವು ಹೇಳ್ದಾನೆ ಎಲ್ಲಾನು ಕೆಲಸ ಮಾಡ್ಬಿಟ್ರೆ ಅಲ್ಲಿ ಏನ್ ಕಂಟೆಂಟ್ ಸಿಗುತ್ತೆ? ಏನಾದ್ರೂ ಮಾತಾಡ್ಬೇಕಲ್ಲ, ಏನಾದ್ರೂ ಮಾಡ್ಬೇಕಲ್ಲ. ಮಾತಾಡ್ದಾನೆ ಓವರ್ ಮಾತಾಡ್ತಾನೆ, ಓವರ್ ಆಗಿ ಆಡ್ತಾನೆ ಅಂತ ಹೇಳ್ತಾರೆ. ಮಾತಾಡ್ಲಿಲ್ಲ ಅಂದ್ರೆ ನೀವ್ ಏನ್ ಮಾತಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಎಕ್ಸಾಂಪಲ್ ಹೋಗಂತ ಹೇಳ, ನಾನು ಅಶ್ವಿನ್ ಬಗ್ಗೆ ಲಾಸ್ಟಿಗೆ ಬರ್ತೀನಿ, ಎಪಿಸೋಡ್ ಕೊನೆಯವರೆಗೂ ಸ್ವಲ್ಪ ಏನೇನೆಲ್ಲ ಆಗಿದೆ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಕೊನೆಯಾಗಿರುತ್ತೆ ಒಂದು ಅಪ್ಡೇಟ್. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ನ ಒಂದು ಅನರ್ಹರು ಅಂತ ಹೇಳೋಣ. ಇಲ್ಲಿ ಮುಖ್ಯವಾಗಿ ನೋಡು, ಮಾಳು ನಿಂಬಾಳ್ ಅವರು ಮತ್ತೆ ಇನ್ಯಾರಿದ್ದಾರೆ, ನಮ್ಮ ಸ್ಪಂದನ ಸೋಮಣ್ಣ ಅವ್ರು ಏನಂತಾರೆ ಅಂದ್ರೆ, ಇವ್ರೆಲ್ಲೂ ಮಾತಾಡ್ಲೇ ಇಲ್ಲ, ಎಲ್ಲೂ ಕಾಣಿಸ್ಕೊಂಡ್ಲಿಲ್ಲ, ಯಾರ ಹತ್ರ ಮಿಂಗಲ್ ಆಗಿಲ್ಲ ಅಂತೇಳಿ 6 ಮೆಂಬರ್ಸ್ ಅವ್ರಿಗೆ ಅನರ್ಹರು ಅಂತ ಹೇಳಿ ಒಂದು ನಾಮಿನೇಟ್ ರೂಪದಲ್ಲಿ ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಗಿಲ್ಲಿ ನಟನ್ ಏನ್ ಮಾಡ್ತಾರೆ ಅಂದ್ರೆ ಅತಿ ಹೆಚ್ಚಾಗಿ ಮಾತಾಡ್ತಾರೆ ಅಂತ ಹೇಳಿದ್ರ. ಇಲ್ಲಿ ಏನ್ ಗೊತ್ತಾ, ಗಿಲ್ಲಿ ನಟಕ್ಕೆ ಕಾರಣ ಏನಂದ್ರೆ ಅಶ್ವಿನಿ ಅವ್ರ ಹತ್ರ ಸ್ವಲ್ಪ ವಾಗ್ವಾದ ಮಾಡಕ್ಕೆ, ಪರ್ಸನಲ್ ಮಾಡಕ್ಕೆ ಕಾರಣ ಅಷ್ಟೇನೆ. ಇಲ್ಲಿ ಮಲ್ಲಮ್ಮಜ್ಜಿ ನಮ್ಮ ಗಿಲ್ಲಿ ನಟ ಅವರಿಗೆ ವೋಟ್ ಮಾಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದ್ರೆ ಮಲ್ಲಮ್ಮ ಅವರು ಮಾತಾಡಿದ್ದೆ 2-3 ಹತ್ರ. ಆ ಟೈಮಲ್ಲಿ ಇವ್ರು ನೀರ್ ತಗೊಂಬಂದ್ರೆ ತಗೊಂಬರ್ಲಿಲ್ಲ, ಅಲ್ಲೇನೋ ಕೆಲಸ ಇತ್ತು ಅನ್ನೋ ಕಾರಣಕ್ಕೆ ನೀರ್ ತರಲಿಲ್ಲ. 3 ಸಲ ಕೇಳಿದ್ರೆ ನೀನು 3 ಸಲ ತಂದ್ರು ನನಗೆ ನೀರ್ ಕೊಡ್ಲಿಲ್ಲ, ನಾನು ಅದಕ್ಕೆ ನೀನು ಅನರ್ಹ ಮಾಡ್ತೀನಿ ಅಂತ ಹೇಳಿ ಮಲ್ಲಮ್ಮಜ್ಜಿ ಹೇಳ್ಬಿಡ್ತಾರೆ. ದಿಸ್ ಇಸ್ ದ ರಾಂಗ್ ರೈಟ್ ಅಂತ ನೀವೇ ಹೇಳ್ಬೇಕು. ಅಲ್ಲಿರ ಇನ್ನ ಯಾರು ಹೇಳಲ್ಲ. ಇನ್ನು ಅದಾದ್ಮೇಲೆ ನಮ್ಮ ಡಾಕ್ ಸತೀಶ್ ಅವರಿಗೆ ಚಂದ್ರಪ್ರಭಾಗೆ 1 ಬರುತ್ತೆ. ಆಮೇಲೆ ನಾವು ಕರಿಬಸಪ್ಪ ಅವರು ಬೆಲ್ಟ್ ಬೆಲ್ಟ್ ಬಿಡಿಸ್ಕೊಂಡಿರ್ತಾರೆ. ಅದು ಲಾಂಗ್ ಟೈಮ್ ಅಲ್ಲಿ ಬೆಲ್ಟ್ ಹಾಕ್ತಾನೆ, ಅವರು ಎಕ್ಸರ್ಸೈಸ್ ಮಾಡಕ್ಕೆ ಹೋಗಿರ್ತಾರೆ. ಅವ್ರಿಗೆ 2 ವೋಟ್ ಬೀಳ್ತವೆ. ಆದ ಕಾರಣ ಇವು 3 ಜೋಡಿ ಅನರ್ಹರ ಪಟ್ಟಿಗೆ ಸೇರ್ತಾರೆ. ಇನ್ನು 3 ಜೋಡಿ ಹಾಗೇನೆ ಇರ್ತವೆ. ಇಲ್ಲಿ ಮುಖ್ಯವಾಗಿ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ, ನಿಜ ಅಂದ್ರೆ ಅವ್ರು ಮಾತಾಡೋ ಮಾತುಗಳಲ್ಲಿ ಯಾವ್ದಾದ್ರು ಸತ್ಯ ಇತ್ತ, ಅವ್ರಿಗೆ ಇಲ್ಲಿ ಏನಂತಾರೆ, ನೀವು ತಿದ್ಕೋಬೇಕು, ಯಾವ್ದೋ ವಿಷಯ ತಗೊಂಡೋಗಿ ಇನ್ಯಾವ್ದೋ ವಿಷಯಕ್ಕೆ ಹಾಕ್ತಾರ ಅಂತ ಅನಿಸ್ತಾ ಇತ್ತು. ಅಲ್ಲಿ ಸುಧೀರ್ ಅವರ ಒಂದು ಸಿಸ್ಟರ್ ಹೆಸರು ಲಾವಣ್ಯ ಅಂತೆ. ಆ ಸಾಂಗ್ ಆಡು, ಎಂಟರ್ಟೈನ್ಮೆಂಟ್ ಮಾಡು ಅಂತ ಹೇಳಿದಾಗ ಏನಾಗ್ತೈತೆ ಅಂದ್ರೆ ಅಲ್ಲಿ ಅವ್ರು ಗೊತ್ತಿಲ್ಲ. ಈಗ ನಿಮ್ಮ ಮನೇಲಿ ನಮ್ಮ ಮನೇಲಿ ಹೆಣ್ಮಕ್ಳ ಹೆಸರು ಏನಂತ ಗೊತ್ತಿರುತ್ತೆ, ಯಾರಿಗಾದ್ರು ಗೊತ್ತಿರತ್ತಲೆ. ಯಾವ್ದೋ ಒಂದು ಹಾಡು ಆಡ್ಬೇಕು, ಎಂಟರ್ಟೈನ್ ಮಾಡ್ಬೇಕಂತ ಬಂದಾಗ ಏನಾಗುತ್ತೆ, ಅದು ಸಾಂಗ್ ಇದೆ, ಎಲ್ಲಿಗೆ ಹೋಗಿದ್ದೆ ಲಾವಣ್ಯ, ಮನೆ ಹತ್ರ ಬಾರಿ ಲಾವಣ್ಯ ಅಂತ ಸಾಂಗ್ ಇದೆ. ಆ ಸಾಂಗ್ ಆಡ್ತಾ ಇದ್ರು. ಆ ಸಾಂಗ್ ಆಡಕ್ಕೆ ನೀವು ಫ್ಯಾಮಿಲಿ ಎಲ್ಲ ಪರ್ಸನಲ್ ತಗೊಂಡು ಹೋಗ್ತೀರಾ, ಪರ್ಸನಲ್ ಎಲ್ಲ ಮಾಡ್ತೀರಾ, ಪರ್ಸನಲ್ ಆಗಿ ಈ ಅಟ್ಯಾಕ್ ಮಾಡ್ತೀರಾ ಅಂತ ಇವರು ಆಡ್ತಾ ಇದಾರೆ. ಇಲ್ಲಿ ನೀವು ಅವ್ರನ್ನ ಪಿಕ್ ಪಾಕೆಟ್ ಅನ್ಬೋದು, ಕಳ್ಡ್ ಅನ್ಬೋದು, ಓವರ್ ಆಗಿ ಮಾಡ್ತಾರೆ ಅನ್ಬೋದು, ಇನ್ನೇನ್ ಏನಾದ್ರು ಅನ್ಬೋದು. ಬಟ್ ಅವ್ರಿಗೆ ಗೊತ್ತಿದ್ರೆ ವಿಷಯನ ಎಕ್ಸ್ಪ್ರೆಸ್ ಮಾಡಿದಾಗ ಅದು ನಿಮ್ಗಲ್ಲ, ಬೇರೆಯವ್ರಿಗೆ. ಅಲ್ಲಿ ಏನೋ ನಾನು ಘನಕಾರ್ಯ ಮಾಡ್ಬಿಟ್ಟಿನಿ, ನಾನು ಏನೋ ಸ್ಟಾಂಡ್ ತಗೊಂಡ್ಬಿಟ್ಟಿನಿ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೆ. ದಿಸ್ ಇಸ್ ರಾಂಗ್ ವೇ ಆಗುತ್ತೆ. ಅಂತ ತಗೊಂಡು ಹೋಗಿ ಅಲ್ಲಿ ಅನರ್ಹರ ಅಂತ ಮಾಡಿ ಬಿಸಿಲಲ್ಲೆಲ್ಲ ನಿಂದಿಸಿ ಮಂಡಿಗಾಲ ಹಾಕು, ಊರ್ಗಾಲ ಹಾಕು, ಶಿಕ್ಷೆಗಳು ನಿಮ್ ಮಾತು ಕೇಳಿಲ್ಲ ಅಂದ್ರೆ ಶಿಕ್ಷೆ ಕೊಡ್ಬೇಕು ಅಷ್ಟೇನೆ. ಬೇರೆ ಬೇರೆ ವಿಷಯಗಳೆಲ್ಲ ಅಲ್ಲೆಲ್ಲೂ ಬರ್ದಿಲ್ಲ ಬಿಗ್ ಬಾಸ್ ಅವರು ಸೇವೆ ಮಾಡಿಸ್ಬೇಕು. ಅಂದ್ರೆ ನೀವ್ ಯಾವ್ದೇ ಕೆಲಸ ಅವ್ರು ಮಾಡಾಕ್ತಾರೆ, ನೀನ್ ತಿಂದಾಕ್ರಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಷ್ಟೇನೆ. ನೀವು ಓವರ್ ಆಗಿ ಅವ್ರಿಗೆಲ್ಲ ಪರ್ಸನಲ್ ಆಗಿ ಕಳ್ರ ಅಂದು, ಪಿಕ್ ಪಾಕೆಟ್ ಅಂದು, ಬಿಸಿಲಲ್ಲಿ ನಿಲ್ಸಿ ಇದೆಲ್ಲ ಮಾಡಿ ಅಂತ ಬಿಗ್ ಬಾಸ್ ಅವ್ರು ಹೇಳಿಲ್ಲ ಅಲ್ಲಿ. ಆದ ಕಾರಣ ಇಲ್ಲೇನಾಗುತ್ತೆ ಅಂದ್ರೆ ಅಷ್ಟೆಲ್ಲ ಆದ್ರೂ ಕೇವಲ ಅಶ್ವಿನಿ ಗೌಡ ಅವರು ಮಾತ್ರ ಅಲ್ಲ, ಅಲ್ಲಿ ಧನುಷ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಇನ್ನೂ ಬೇರೆ ಒಂಟಿಗಳು ಇಳಿದಾರಲ್ಲ ಅವ್ರು ಆಗಿರ್ಬೋದು, ಲಾಸ್ಟ್ ಮಲ್ಲಮ್ಮಜ್ಜು ಆಗಿರ್ಬೋದು, ನಮ್ಮ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ.
ಅಂದ್ರೆ ಆ ರೀತಿ ಮಾಡ್ತಾರೆ. ಆ ರೀತಿ ಮಾಡ್ದೇನೆ ಬಿಗ್ ಬಾಸ್ ಅಲ್ಲ, ಓವರ್ ಆಗಿ ಆಡ್ದಾನೆ ಬಿಗ್ ಬಾಸ್. ಸುಮ್ನೆ ಇದ್ರೆ ಬಿಗ್ ಬಾಸ್ ಅಲ್ಲ. ಅಲ್ಲಿ ನೋಡಿ ಸುಮ್ನೆ ಇದಾರೆ ಅಂತ ಅನಾರೋಗ್ಯ ಮಾಡ್ತಾರೆ, ಇಲ್ಲಿ ಓವರ್ ಆಗಿ ಆಡ್ತಾರೆ ಅನಾರೋಗ್ಯ ಮಾಡ್ತಾರೆ. ಏನೋ ಒಂದ್ ಮಾಡ್ಬೇಕು, ಸುಮ್ನೆ ಇದ್ರೆ ವೇಸ್ಟ್. ನಿನ್ನೆ ನೋಡಿದಾಗ ನನಗೆ ಅನ್ಸಿದ ಅಷ್ಟೇನೆ, ಎಪಿಸೋಡ್ ಕಾಣಿಸಿದ್ದು ನಮ್ಮ ಗಿಲ್ಲಿ ನಟನೆ, ಬೇರೆ ಯಾರು ಕಾಣಿಸಿಲ್ಲ ಅಂತ. ಮುಖ್ಯವಾಗಿ ಇಲ್ಲಿ ಮಾತಾಡಬೇಕಾಗಿದ್ದು ಅಶ್ವಿನಿ ಅವ್ರ ಬಗ್ಗೆ. ಅಶ್ವಿನಿ ಅವರು ನೋಡು ಅಲ್ಲ, ಅದಾಯ್ತಾ, ಇಲ್ಲೆಲ್ಲ ಬಂದ್ಮೇಲೆ ನೀವು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ಮಾತೇ ಕೇಳ್ತಾ ಇಲ್ಲ. ಇನ್ನೇನಪ್ಪ ರೆಸ್ಪೆಕ್ಟ್ ಕೊಡ್ಬೇಕು ಇವ್ರಿಗೆ ಅರ್ಥ ಆಗ್ತಿಲ್ಲ. ಮೇಡಮ್ 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 ಪ್ರತಿ ಮಾತಲ್ಲೂ ಮೇಡಮ್ 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 ಅಂತ ಇದಾರೆ. ಮೇಡಮ್ ಅಂದ್ರೂ ಕೂಡ ಅಲ್ಲಿ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋ ಒಂದು ಇದನ್ನ ತಗೊಂತಾರೆ. ನೀವು ರೆಸ್ಪೆಕ್ಟ್ ಕೊಟ್ಟಿರೋದಕ್ಕೆ ನಾನು ಇನ್ನೊಮ್ಮೆ ಮೇಡಮ್ ಅಂತೀನಿ, ಇಲ್ಲ ಅಂದ್ರೆ ನಾನು ಬೇರೆ ತರನೇ ಕರಿತಾ ಇದ್ದೆ ಅಂತ ಹೇಳ್ತಾರೆ. ನೀವು ರೆಸ್ಪೆಕ್ಟ್ ಕೊಡಲ್ಲ ಅನ್ನೋ ಮಾತಿಗೆ ಆ ಮಾತು ಬಂತು. ನಾನು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಬೇರೆ ತರ ಮಾತಾಡ್ತಿದ್ದೆ ಅಂತ. ಬೇರೆ ತರ ಏನಂತ ಮಾತಾಡ್ತಿದ್ದ ನೀವೇ ಪ್ರಶ್ನೆ ಮಾಡ್ತಾರೆ. ಅವ್ರು ಎಕ್ಸಾಂಪಲ್ ಹೇಳ್ತಾರ, ಹೋಗೇ ಬಾರ ಅಂತ ಮಾತಾಡ್ತಿದ್ದ ಅಂತ. ಅದು ನಿಮಗ್ ಕರೆದಿಲ್ಲ ಅವರು. ನಾನು ಬೇರೆಯವ್ರಿಗೆ ಕರಿತಿದ್ದೆ, ಹಿಂಗಿರ್ತಿತ್ತು ವ್ಯವಹಾರ, ಹಿಂಗ ಆಗ್ತೈತೆ ಅಂತ ಅವರು ಬೇರೆಯವ್ರಿಗೆ ಹೇಳ್ತಾರೆ. ಅದನ್ನ ತಗೊಂಡೋಗಿ ನೀವು ನನಗೆ ಹಂಗ್ ಕರಿತೀಯಾ, ಹೋಗೇ ಬಾರ ಅಂತ ಕರಿತೀಯಾ, ರೆಸ್ಪೆಕ್ಟ್ ಇಲ್ದ ಕರಿತೀಯಾ, ಹಂಗ್ ಕರಿತೀಯಾ, ಹರಿಂಗ್ ಕರಿತೀಯಾ ಅಂತ ಹೇಳಿ ಮೇಲೆ ಬೀಳ್ತಾರೆ. ನಾನು ಒಬ್ಬ ಹೋರಾಟಗಾರ್ತಿ, ನಾನು ಕನ್ನಡ ಹೋರಾಟಗಾರ್ತಿ, ನಾನು ಕಲಾವಿದೆ, ನಾನು ಹೊರಗಡೆ ಬಂದಿನಿ, ನಾನು ನಿಂತರ ಪಲ್ಟಿ ಹೊಡೆದು ಬಂದಿದ್ದೀನಿ, ನಾನು ನಿಂತರ ಏನೋ ಬಂದಿನಿ. ಏನಮ್ಮ ನಿಂದು ಅನಿಸ್ತಾ ಇತ್ತು ನಿಜ ಅಂತ ನೋಡ್ಬೇಕಾದ್ರೆ, ಆ ರೀತಿ ಅನಿಸ್ತಾ ಇತ್ತು. ಅಷ್ಟೆಲ್ಲ ಆಯ್ತಾ, ಅಷ್ಟೆಲ್ಲ ಆದ್ಮೇಲೆ ಕೂಡ ಕೊನೆಗೆ ಮತ್ತೆ ಅದೆಲ್ಲ ಆದ್ಮೇಲೆ ಕೂಡ ನೀನೇ ತಿದ್ಕೋಬೇಕು, ನೀನ್ ಸರಿಯಾಗಿರ್ಬೇಕು, ನೀನ್ ಸುಧಾರಿಸ್ಕೋಬೇಕು. ನಿನಗಿಲ್ಲ ಅಂದ್ರೆ ಕಾವ್ಯಕ್ಕೆ ಇದಾಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ. ನೀವೇ ನಿಮ್ ಸ್ವಂತ ಮನೆ ಎಲ್ಲ ಆಳ್ಕೊಂಡಿದಾರ ಅಷ್ಟು ಸಲ ವಾರ್ನಿಂಗ್ ಮಾಡೋಕೆ. ಅಲ್ಲಿ ಆಗ ಅನ್ಸುತ್ತೆ, ಅಲ್ಲಿ ನೋಡಿದಾಗ ಒಂದು ಎಪಿಸೋಡ್ ನೋಡಿದಾಗ ತುಂಬಾ ಓವರ್ ಆಗಿ ಮಾಡ್ದೆ, ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡೋದು ಅನ್ಸುತ್ತೆ ನನಗಂತ ಎಪಿಸೋಡ್ ನೋಡಿದಾಗ. ಅಶ್ವಿನ್ ಅವ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ಒಂದ್ ಒಳ್ಳೆ ಸ್ಟಾರ್ಟ್ ತಗೊಂತಾರ ಅನಿಸ್ತಾ ಇತ್ತು ನನಗೆ ಕಾವ್ಯ ಅವರು. ಯಾಕಂದ್ರೆ ಮಾತಾಡಿದಾಗ ನೀವು ಜಾಸ್ತಿ ಮಾತಾಡಬೇಡಿ, ಓವರ್ ರಿಯಾಕ್ಟ್ ಮಾಡ್ತೀರಾ. ಕಾವ್ಯ ನೀನ್ ಮಾತಾಡಬೇಡ, ಯಾಕಮ್ಮ ಜೋಡಿ ಇದಾರೆ, ನೀವು ಅಷ್ಟು ಜೋರಾಗಿ ಬಾಯಿ ಕಿರ್ಚ್ಬೇಕಾದ್ರೆ ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡ್ಲಿಲ್ಲ, ನನಗೆ ಒಳ್ಳೆ ಸ್ಟಾರ್ಟ್ ತಗೊಂಡ್ರು, ಒಳ್ಳೆ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಯಾಕಂದ್ರೆ ಫಸ್ಟ್ ವಾಯ್ಸ್ ರಾಚ್ ಮಾಡಿದ್ದೆ ಅವರು, ಅದು ಅವ್ರು ಆದ್ಮೇಲೆ ಇವ್ರು ಮಾಡ್ತಾರೆ. ನಿಮ್ಗೆ ಹೇಳಿದ್ದು ನಿಮ್ಗೆ ಅಂತರ ಅಂತಲ್ಲ, ಅವರು ಎಕ್ಸಾಂಪಲ್ ಕೊಟ್ರು ಅಷ್ಟೇ. ನಿಮ್ಗೆ ಈ ರೀತಿ ಕರೀತಾರೆ, ಈ ರೀತಿ ಇರ್ತಾರೆ ಅಂತೇಳಿ ಎಕ್ಸಾಂಪಲ್ ಕರೆದ್ರು ಅಷ್ಟೇ ಅಂತೇಳಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಕಾವ್ಯ ಅವರು. ಯಾರಿಗೆ ಅವ್ರಿಗೆ ಬೆಲ್ಟ್ ಹಾಕೊಂಡಿರಲ್ಲ, ಅಲ್ಲೆಲ್ಲ ರಿಮೂವ್ ಮಾಡಿದ್ರು. ಅವರು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ಒಂಟಿಗಳು ಇದನ್ನ ಕರೆಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡೋ ಹಾಗೆ ನೋಡ್ಕೊಂತ ಇಲ್ಲ, ಮಾನಿಟರ್ ಮಾಡ್ತಾ ಇಲ್ಲ ಅಂತ ಹೇಳಿ ಬಿಗ್ ಬಾಸ್ ಒಂದು ಕಂಡೀಷನ್ ತರ್ತಾರೆ. ಏನಂತಂದ್ರೆ ಇದು ಅದೇನೋ ಇವ್ರಿಗೂ ಶಿಕ್ಷೆ ಆಗೋದು ಒಂಟಿಗಳಿಗೆ, ತಪ್ಪು ಮಾಡಿರೋದು ಜಂಟಿಗಳಿಗೆ ಅಂತ ಹೇಳಿ. ಒಂಟಿಗಳಿರೋ ರೇಷನ್ ಅಲ್ಲಿ ಸುಮಾರಾಗಿ ಸುಮಾರು ಅರ್ಧ ಅಲ್ಲ, ಮುಕ್ಕಾಲು ಭಾಗ 14 ಬಾಕ್ಸ್ ಇದ್ರೆ 14 ಬಾಕ್ಸ್ ಅಲ್ಲಿ 11 ಬಾಕ್ಸ್ ವಾಪಸ್ ಕೊಡಿ ಅಂತ ಹೇಳಿ ಬಿಗ್ ಬಾಸ್ ಅವರು ಆರ್ಡರ್ ಬರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಗಿಲ್ಲಿ ಓವರ್ ಮಾಡೋದು ಅನ್ಸುತ್ತೆ. ಯಾಕಂದ್ರೆ ಈಗ ಯಾರ್ದಾಗ್ಲಿ ಊಟ ಅಲ್ವಾ, ಯಾರ್ದಾಗ್ಲಿ ರೇಷನ್ ಅಲ್ವಾ, ಅದ್ ಬಿಟ್ಬಿಟ್ಟು ಅವ್ರು ರೇಷನ್ ಹೋದಾಗ ನೀವು ಅದನ್ನ ಅಸಹ್ಯವಾಗಿ ನಗದು ಅದ್ ಮಾಡೋದು ಇದು ಮಾಡೋದು ನೋಡಿದಾಗ ಅನ್ಸುತ್ತೆ, ಅಂದ್ರೆ ಸ್ವಲ್ಪ ಓವರ್ ಆಗೋದು ಅನ್ಸುತ್ತೆ. ಆ ರೀತಿ ಮಾಡೋದು ತಪ್ಪು ಅನ್ಸುತ್ತೆ. ಈಗ ಯಾರ್ದಾಗ್ಲಿ ಊಟ, ಆ ಟೈಮಲ್ಲಿ ನಮ್ಮ ಸ್ಪಂದನ ಸೋಮಣ್ಣ ಅವರು ಒಂದು ಮಾತಂತಾರೆ, ಅವ್ರದಾಗ್ಲಿ ಊಟ, ನಮ್ದಾಗ್ಲಿ ರೇಷನ್, ಅವ್ರದಾಗ್ಲಿ ರೇಷನ್. ಬಟ್ ಈ ರೀತಿ ಮಾಡಬಾರ್ದು. ಯಾಕಂದ್ರೆ ರೇಷನ್ ಅಂದ್ರೆ ಯಾರಿಗಾಗಲಿ ಕಷ್ಟ ಆಗುತ್ತಲ್ಲ, ಊಟ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಇದು ಹೇಳ್ತಾರೆ. ಬಟ್ ಅದು ತುಂಬಾ ಇಷ್ಟ ಆಯ್ತು ಮನಸ್ಸಿಗೆ. ಅದಾದ್ಮೇಲೆ ರಸಿಕಾ ಅವರು ಕೂಡ ಮಾತಾಡ್ತಾರೆ, ಈ ರೀತಿ ಆಗ್ಬಾರ್ದಾಯ್ತು, ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ. ಇನ್ನು ಅದರಿಗೆ ಹೈಲೈಟ್ಸ್ ಆಗಿತ್ತು ಅಂದ್ರೆ ಅದನ್ನೇ ನಮ್ಮ ಕರಿಬಸಪ್ಪ ಅವರಿಗೆ ಅನಾರೋಗ್ಯ ಮಾಡಿದಾಗ ಒಂದು ಡೈಲಾಗ್ ಹೇಳ್ತಾರೆ, ಯಾವ್ದೋ ಒಂದು ದಾವಣಗೆರೆ ಡೈಲಾಗ್ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಇವು ಅನಾರೋಗ್ಯ ಅಂತ 3 ಜನ ಆದಾದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ಒಂದು ನಿಂತು ಬರುತ್ತೆ. 2ನೇ 3ನೇ ವಾರದಲ್ಲಿ ಫೈನಲ್ ಆದಾಗ ಆ ಫೈನಲ್ಗೆ ಆಗಿರೋರು ಆಟ ಆಡಂಗಿಲ್ಲ. ಇನ್ನು 3 ಜೋಡಿ ಮತ್ತೆ ಇವರಲ್ಲಿ 3 ಜೋಡಿ, ಇವ್ರ 3 ಅವ್ರ 3 ಟಾಸ್ಕ್ ಆಡ್ಬೋದು ಅಂತ. ಈ ಟೈಮ್ ಅಲ್ಲಿ ಟಾಸ್ಕ್ ಆಡ್ಬೇಕು ಅಂತ ಇವ್ರಮ್ಮ ಇಷ್ಟೆಲ್ಲ ವಾಯ್ಸ್ ರೈಸ್ ಮಾಡಿದವಮ್ಮ. ಅಲ್ಲಿ ಯಾರಿಗೂ ಒಬ್ರಿಗೆ ಇರುತ್ತೆ ಫೈನಲ್ ಆಡೋಕೆ. ಅಂತ ಟೈಮಲ್ಲಿ ಇವರು ಆಡ್ಬೋದಾಗಿತ್ತು, ಜಾಹ್ನವಿ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು. ಬಟ್ ಇವ್ರು ಯಾವ್ದೇ ಒಂದು ಸ್ಟ್ಯಾಂಡ್ ತಗೊಳ್ದಾನೆ ನಮ್ಮ ಧನುಷ್ ಗೌಡ, ಸುಧೀರ್, ಆಮೇಲೆ ಧ್ರುವಂತ್, ಇವ್ರು 3 ಆಡ್ತಾರೆ. ಈ 3 ಟಾಸ್ಕ್ ಅಲ್ಲಿ ಆಡ್ತಾರೆ. ಒಂದು ಫಸ್ಟ್ ರೌಂಡ್ ಅಲ್ಲಿ ಟಾಸ್ಕ್ ಎಲ್ಲ ಗೆಲ್ತಾರೆ. ಉಸ್ತುವಾರಿ ನಮ್ಮ ಗಿಲ್ಲಿ ನಟ ಅವರು ವಹಿಸಿರ್ತಾರೆ. ಇನ್ನು ಅದಾದ್ಮೇಲೆ ಈ ಕಡೆ ಬಂದಾಗ ಇವ್ರು 3 ಜೋಡಿ ನಮ್ಮ ರಾಸಿಕಾ, ಮಂಜು, ಭಾಷಿಣಿ, ಅದಾದ್ಮೇಲೆ ನಮ್ಮ ಕರಿಬಸಪ್ಪ ಅನರ್ಹರಾಗಿದ್ದಾರೆ. ಇನ್ನು ಜೋಡಿದಾರರು ಅಭಿಷೇಕ್, ಅಭಿ, ಅದಾದ್ಮೇಲೆ ನಮ್ಮ ರಾಸಿಕಾ, ಮಂಜು, ಭಾಷಿಣಿ. ಇನ್ನು ಅದಾದ್ಮೇಲೆ ಇನ್ನೊಬ್ಬ ಜೋಡಿ ಡಾಲ್ ಸತೀಶ್, ಚಂದ್ರಪಾಪ. ಇವ್ ಜೋಡಿಯ ಪಾಪ 6 ಜನ ಇರ್ತಾರೆ. 6 ಜನ ಟಾಸ್ಕ್ ಬಿಡಕಂದ್ರೆ ಹೆಂಗಾದ್ರೂ ಕಷ್ಟನೇ ಆಗುತ್ತೆ. ಕಂಪ್ಲೀಟ್ಲಿ ಅವರು ಆಗಲ್ಲ. ಇವ್ರು ಮಾತ್ರ
ಟಾಸ್ಕ್ ಫಸ್ಟ್ ವೀಕ್ ಸರಣಿ ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕ್ ಅಲ್ಲಿ ಗೆಲ್ತಾರ ಅಂತ ಅನ್ಸುತ್ತೆ. ಏನಿಲ್ಲ ಗುರು, ಟಿಕೆಟ್ ಫೈನಲ್ ಲಾಸ್ಟ್ ಅಲ್ಲಿ ಆಡ್ತಾರಲ್ಲ, ಈಗ ಫಸ್ಟ್ ಅಲ್ಲೇ ಆಡ್ತಾರೆ. ಅಷ್ಟ್ ಬಿಟ್ರೆ ಏನಿರಲ್ಲ ಕಾನ್ಸೆಪ್ಟ್, ಅದೇ ಕಾನ್ಸೆಪ್ಟ್ ಅಲ್ಲೇ ಆಟ ಆಡ್ತಾರೆ. ಅದನ್ನ ಇವ್ರು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಇನ್ನೂ ಏನೋ ಅದು ಟ್ವಿಸ್ಟ್, ಈ ಸೀಸನ್ ಬಿಗ್ ಬಾಸ್ ಟ್ವಿಸ್ಟ್ ಮಾಸ್ಟರ್ ಅದೆಲ್ಲ ಹೇಳ್ತಾರೆ. ಸಿಂಪಲ್ ಆಗಿ 120 ದಿನ ಆಡಿಸ್ತಾರೆ, ಅಷ್ಟೆಲ್ಲ ಇದು ಮಾಡ್ತಾರೆ. ಬಟ್ ಈ ಸಲ ವೈಲ್ಡ್ ಕಾರ್ಡ್ ಎಂಟ್ರಿಗೆ ತುಂಬಾ ಸ್ಕೋಪ್ ಇರುತ್ತೆ ಅನ್ಸುತ್ತೆ. ಈ ರೀತಿಯಾಗಿತ್ತು ನಿನ್ನೆ ಎಪಿಸೋಡ್. ಹೈಲೈಟ್ ಆಗಿದ್ದಷ್ಟೇನೆ ಅಲ್ಲಿ 3 ಜೋಡಿ ಅನರ್ಹರಾಗ್ತಾರೆ. ಅಶ್ವಿನಿ, ನಮ್ಮ ಗಿಲ್ಲಿ ನಟ, ಅದಾದ್ಮೇಲೆ ನಮ್ಮ ಕಾವ್ಯ ಅವರು, ಇವ್ರಿಗೆ ಮೂವರಿಗೆ ಸ್ವಲ್ಪ ವಾರ ಆಗುತ್ತೆ. ಈ ವಾರಲ್ಲಿ ಸ್ವಲ್ಪ ಜನ ಸ್ಟ್ಯಾಂಡ್ ತಗೊಂತಾರೆ. ಅಲ್ಲೇ ಮಾತಾಡ್ಬೋದಾಗಿತ್ತು, ಕೆಲವರು ಬೆನ್ನಿಂದೆಲ್ಲ ಮಾತಾಡ್ತಿದ್ರು. ನಮ್ಮ ಸ್ವಲ್ಪ ಅಭಿಷೇಕ್ ಅವರು ಸ್ವಲ್ಪ ಆಲೆ ಚಿತ್ರಾನ್ನ ಕಲಿಸ್ತಾರೆ, ಪುಲೋ ಅದೇ ಆಲ್ರೆಡಿ ಕಲಿಸ್ತಾ ಇದಾರೆ ಅನ್ಸುತ್ತೆ. ಅದೇ ಗೊತ್ತಾಗುತ್ತೆ ಅನ್ಸುತ್ತೆ ನಿಮ್ಗೆ. ಈ ರೀತಿ ಆಗಿತ್ತು ನಿನ್ನೆ ಎಪಿಸೋಡ್. ಟೋಟಲ್ ಆಗಿ ನೋಡಿದಾಗ ನಿಮ್ಗೆ ಹೇಗೆ ಅನ್ಸೋ ನಿನ್ನೆ ಎಪಿಸೋಡ್ ನೋಡಿದಾಗ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.